ಸಿಕ್ಕದ್ನಾ? ಇಲ್ಲ ಕಣೋ, ಬಾ ಹೋಗೋಣ. ಬಾ ಬಾ ಬಾ, ನಡಿ ನಡಿ ನಡಿ. ಪಡ್ಡಿ ಮಗ ರಂಜಿತ್ ಹೇಳ್ದಂಗೆ ಮಾಡ್ಬಿಟ್ನಲ್ಲೋ. ಅವ್ನ ಮುಂದೆ ತಲೆ ತಗ್ಸಂಗ. ತಲೆ ತಗ್ಗಿಸ್ಬಾರ್ದು. ಹೇಗಾದ್ರೂ ಅವನ್ನ ಟ್ರೇಸ್ ಮಾಡಿ ಮದುವೆ ನಿಲ್ಲಿಸ್ಲೇಬೇಕು ಕಣೋ. ಅವನ್ನ ಇಲ್ಲೆಲ್ಲ ಹುಡುಕ್ರೆ ಸಿಗಲ್ಲ ಕಣೋ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹುಡುಗನ ಕಡೆ ತಾಯಿ ಬರ್ತಾರೆ, ಹುಡುಗಿ ಕಡೆ ಯಾರು ಬರಲ್ಲ. ಆದಿತ್ಯ, ದೇವಸ್ಥಾನದಲ್ಲಿ ಪುರೋಹಿತರು ಇವತ್ತು ಯಾವ್ದೋ ಮದುವೆ ಇದೆ ಅಂತ ಹೇಳಿದ್ರು ತಾನೆ. ಹುಡುಗಿರ್ ಕಡೆಯವರು ಯಾರು ಬರಲಿಲ್ಲ, ಬಟ್ ಹುಡುಗನ ಕಡೆಯವ್ರು ತಾಯಿ ಮಾತ್ರ ಬಂದಿದ್ದಾರೆ ಅಂತ ಹೇಳಿದ್ರು ತಾನೆ. ಸಾಕ್ಷಿ ಮದುವೆ ಅಲ್ಲೇ ಇರ್ತಾರೆ. ನಡಿ ನಡಿ ನಡಿ, ಮದುವೆ ತರಿಸ್ಬೇಕು. ನಡಿ ನಡಿ. ಹೇಳು ನಿರೋಷ, ಏನ್ ಸಮಾಚಾರ? ಡ್ಯಾಡ್, ಒಂದ್ ದೊಡ್ಡ ಅನಾಹುತ ಆಗೋಗಿದೆ ಡ್ಯಾಡ್. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತು ಮಗಳೇ? ಆದಿತ್ಯನಿಗೆ ನೀನೇ ನನ್ನ ಮಗಳು ಅಂತ ಗೊತ್ತಾಗೋಯ್ತಾ? ಅದಲ್ಲ ಡ್ಯಾಡ್, ರಂಜಿತ್ ಅಣ್ಣ ಸಾಕ್ಷಿಂಗ್ ಕರ್ಕೊಂಡು ಮದ್ವೆ ಆಗೋದಕ್ಕೆ ಹೋಗಿದ್ದಾನೆ. ಆದಿತ್ಯ ಆರ್ಯ ಇಬ್ರು ಅನ್ನ ಹುಡ್ಕೊಂಡು ಹೋದ್ರು. ಇವಾಗ ಸೂರ್ಯ ಅವರು ಹೊರಟಿದ್ದಾರೆ. ರಂಜಿತ್ ಅಣ್ಣನ ಅವ್ರು ಏನ್ ಮಾಡ್ತಾರೋ ಅಂತ ನನಗೆ ಭಯ ಆಗ್ತಿದೆ ಡ್ಯಾಡ್. ನೀನೇನೋ ಭಯ ಬೀಳ್ಬೇಡ, ನಾನ್ ನೋಡ್ಕೋತೀನಿ. ರಂಜಿತ್ಗೆ ಅವ್ರು ಏನು ಮಾಡಕ್ಕಾಗಲ್ಲ. ಪ್ಲೀಸ್ ಡ್ಯಾಡ್, ಅಣ್ಣನ ಹೇಗಾದ್ರೂ ಮಾಡಿ ಕಾಪಾಡಿ. ಆದಿತ್ಯ ಮೊದ್ಲೇ ಕೋಪಿಷ್ಟ, ಅವ್ನ್ ಏನ್ ಮಾಡ್ತಾನೆ ಅಂತ ಹೇಳಕ್ಕೂ ಆಗಲ್ಲ. ಡೋಂಟ್ ವರಿ, ಅವ್ನು ಕೋಪಿಷ್ಟ ಆದ್ರೆ ನಾನು ಅವನಿಗಿಂತ ಒಂದು ಹೆಜ್ಜೆ ಮುಂದು. ನಾನು ಬದುಕಿರೋವರೆಗೂ ರಂಜಿತ್ನ ಒಂದು ಕೂದಲು ಮುಟ್ಟಕ್ಕಾಗಲ್ಲ ಅವನ ಕೈಯಲ್ಲಿ. ಹೌದು, ಅವನು ಸಾಕ್ಷಿನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ? ಅದೇ ಗೊತ್ತಿಲ್ಲ ಡ್ಯಾಡ್. ಒಟ್ನಲ್ಲಿ ಸಾಕ್ಷಿ ಮತ್ತೆ ಅಣ್ಣ ಮದ್ವೆ ಆಗೋದಕ್ಕೆ ಹೋಗಿದ್ದಾರೆ ಅಂತ ಮಾತ್ರ ಗೊತ್ತು ನನಗೆ. ಸರಿ, ಅವ್ರೆಲ್ಲಿ ಮದುವೆ ಆಗ್ತಿದ್ದಾರೆ ಅಂತ 10 ನಿಮಿಷದಲ್ಲಿ ಟ್ರೇಸ್ ಔಟ್ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಸರಿ ಡ್ಯಾಡ್, ನಿಮ್ಗೆ ಗೊತ್ತಾಗಿದ ತಕ್ಷಣ ನನಗೆ ತಿಳಿಸಿ. ಆಯ್ತು ಮಗಳೇ. ಅಷ್ಟೇ, ಇವತ್ತೊಂದು ಮದುವೆ ನಡೀತೆ ಅಂದ್ರಲ್ಲ, ಅವ್ರು ಎಲ್ಲಿದ್ದಾರೆ? ರೆಡಿ ಆಗ್ತಿದ್ದಾರೆ ನೋಡಿ. ಯಾರು ಬೇಕು ನಿಮ್ಗೆ? ಯಾರು ಬೇಕು? ಯಾರು? ಸಾರಿ 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 ಮಾ. ಸಾಕ್ಷಿ, ಎಷ್ಟು ಮುದ್ದ ಕಾಣಿಸ್ತಾ ಇದೆಯಾ ಗೊತ್ತಾ? ಬಾಬಾ ಬಾ, ಕೂತ್ಕೋ ಕೂತ್ಕೋ ಪಾಪ, ಕೂತ್ಕೋ. ಯಾಕಂತೀರ್ಯಾ? ಮದ್ವೆ ದಿನ ಆಯ್ತಾರ, ನಾವೆಲ್ಲ ಇಲ್ವಾ? ರಂಜಿತ್, ಒಂದ್ ನಿಮಿಷ ಬಾ. ಹಲೋ ಸರ್, ನಾನು ರಂಜಿತ್. ರಂಜಿತ್, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಅಲ್ಲ ಸರ್, ಅದು ನೋಡು, ನಿಮ್ಮಪ್ಪ ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡಿ ದೊಡ್ಡ ತಪ್ಪು ಮಾಡ್ದ. ಈಗ ನೀನು ಅದೇ ತಪ್ಪು ಮಾಡ್ತಿದ್ಯಾ. ನನ್ನ ಮಗಳನ್ನ ಮರ್ಯಾದೆಗೆ ಕರ್ಕೊಂಡ್ ಬಂದ್ಬಿಡು, ಇಲ್ಲಾಂದ್ರೆ ನಾನು ತುಂಬಾ ಕೆಟ್ಟವನಾಗ್ಬಿಡ್ತೀನಿ. ರಂಜಿತ್
ಪ್ರೀತಿ ಹೆಸರು ಹೇಳ್ಕೊಂಡು ನನ್ನ ಮಗಳಿಗೆ ಮೋಸ ಮಾಡ್ತಿದ್ಯಾ ನೀನು? ಸರ್, ನಾನು ಸಾಕ್ಷಿನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳಿಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವತ್ತೋ ಮಾಡ್ಬೋದಿತ್ತು. ನಾನು ಸಾಕ್ಷಿನ ನಿಮ್ಮಷ್ಟೇ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಅದ್ರ ಅರ್ಥ ನಿನಗೂ ನಿನ್ನ ಅಪ್ಪಂಗೂ ಗೊತ್ತಿದ್ದಿದ್ರೆ ನಮ್ಗೆ ಈ ರೀತಿ ಕಷ್ಟ ಕೊಡ್ತಿರ್ಲಿಲ್ಲ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮಗೆ ವಂಚನೆ ಮಾಡ್ತಿದ್ದೀರಾ ನೀವು. ಈಗ ನಾನು ನಿಮ್ಗೆ ಕಾಲ್ ಮಾಡಿರೋದು ನಮ್ಮ ತಂದೆ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದಕ್ಕಲ್ಲ. ನಾನು ಸಾಕ್ಷಿನ ಕರ್ಕೊಂಡು ಬಂದು ಮದುವೆ ಆಗ್ತಿರೋದು ನಿಜ. ಅದಕ್ಕೆ ಕಾರಣನೂ ನೀವೇ. ನಿಮ್ಮ ಒಪ್ಪಿಗೆ ತಗೊಂಡೇ ಮದುವೆ ಆಗಬೇಕು ಅಂತಿದ್ವಿ, ಆದರೆ ನೀವು ಒಪ್ಪಲಿಲ್ಲ. ಅದಕ್ಕೆ ಈ ತೀರ್ಮಾನ ತಗೊಂಡಿರೋದು ನಾವು. ನಿಮ್ಗೆ ಹೇಳ್ದೆ ಕೇಳದೆ ಬೇರೆ ಊರಿಗೆ ಹೋಗಿ ಮದುವೆ ಆಗೋದು ದೊಡ್ಡ ವಿಷಯ ಆಗಿರಲಿಲ್ಲ ನನಗೆ. ಆದರೆ ಹಾಗೆ ಮಾಡಿದ್ದಿದ್ರೆ ನಾನು ಹೇಡಿ ಆಗ್ಬಿಟ್ಟೆ ಅನ್ನೋ ಗಿಲ್ಟು ನನ್ನ ಜೀವನ ಪರ್ಯಂತ ಕಾಡಿರೋದು. ಅದು ಅಲ್ಲದೆ ನಿಮ್ಮಿಬ್ಬರು ಮಕ್ಕಳು ಕದ್ದು ಮದುವೆ ಆದವನು ಅಂತ ನನ್ನ ಇಮೇಜ್ ಹಾಳು ಮಾಡಿರೋರು. ಅದಕ್ಕೆ ಓಪನ್ ಆಗಿ ಇನ್ಫಾರ್ಮ್ ಮಾಡ್ತಿದ್ದೀನಿ, ನಾನು ಕನಕಪುರದಲ್ಲಿರೋ ಫಾರ್ಮಲ್ಲಿ ಮದುವೆ ಆಗ್ತಿದ್ದೀನಿ. ನನ್ನ ಫ್ರೆಂಡ್ ಫಾರ್ಮ್ KK ಫಾರ್ಮಲ್ಲಿ ಮದುವೆ ಆಗ್ತಿದ್ದೀನಿ. ನಿಮಗೆ ಬರೋ ಮನಸ್ಸಿದ್ರೆ ಗಂಡ ಹೆಂಡತಿ ಇಬ್ಬರು ಬಂದು ಆಶೀರ್ವಾದ ಮಾಡಿ. ಹಲೋ 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 ರಂಜಿತ್, ಏನಾಯ್ತು ಸೂರ್ಯವ್ರೆ? ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ಎಲ್ಲಿದ್ದಾರಂತೆ ಸೂರ್ಯವ್ರೆ? ಕನಕಪುರದ ಹತ್ರ ಒಂದು ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಮದುವೆ ಆಗ್ತಿದ್ದಾನಂತೆ. ನೀವು ಬಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾನೆ ರಾಸ್ಕಲ್. ಏನೇನ್ ಮಾಡೋದೀಗ? ರೇಖಾ, ನೋಡು, ಸಾಕ್ಷಿಗೆ ಬೈಟ್ಲೆ ಬೊಟ್ಟು ಹಾಕಿ ಸೂರ್ಯ ಚಂದ್ರ ಎಲ್ಲ ಹಾಕ್ಬಿಟ್ಟು ಆದಷ್ಟು ಬೇಗ ಚೆನ್ನಾಗಿ ರೆಡಿ ಮಾಡ್ಬಿಡು, ಆಯ್ತಾ? ಅಂಥದ್ರಲ್ಲಿ ನಾನು ಮದ್ವೆ ಆಗ್ತಾ ಇದ್ದೀನಿ ಅಂದ್ರೆ ಒಪ್ಕೊಳ್ತಾರ? ಖಂಡಿತ ಒಪ್ಪಲ್ಲ. ಹಾಗೆಲ್ಲ ಯೋಚನೆನೇ ಮಾಡಬಾರ್ದು. ನಿನ್ನ ಮದುವೆಗೆ ನಿನ್ ತಂದೆ ತಾಯಿ ಬರ್ತಾರೆ. ಹೌದಾ? ನಿನ್ ತಂದೆ ತಾಯಿಗೆ ಫೋನ್ ಮಾಡಿ ಹೇಳು ಅಂತ ರಂಜಿತ್ ನಾನು ಹೇಳಿದ್ದೀನಿ. ಅವನು ಈಗಾಗಲೇ ಅವ್ರಿಗೆ ಫೋನ್ ಮಾಡಿದಾನೆ. ಅವರಿಬ್ರು ಬಂದೇ ಬರ್ತಾರೆ, ನೋಡ್ತಾ ಇರು. ಥ್ಯಾಂಕ್ಸ್ ಆಂಟಿ. ನನಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡೇ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಅದೆಲ್ಲ ಆಗೋದಿಲ್ವೋ ಅಂತ ತುಂಬಾ ಆತಂಕ ಆಗ್ಬಿಟ್ಟಿತ್ತು. ಈಗ ನನಗೆ ಆತಂಕ ಇಲ್ಲ, ತುಂಬಾ ಖುಷಿ ಆಗ್ತಿದೆ ನಿಮ್ಮ ಮಾತು ಕೇಳಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ಸಾಕ್ಷಿ. ನೀನು ನನ್ನ ಮಗನ ಜೊತೆ ಬದುಕಬೇಕು ಅಂತ ಆ ದೇವ್ರ ಇಷ್ಟ ಆಗಿದ್ರೆ ಈ ಮದ್ವೆನ ತಪ್ಸೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವ್ ಹೇಳ್ದಾಗೆ ಆದ್ರೆ ನಾನೇ ಪುಣ್ಯವಂತೆ. ಪುಣ್ಯವಂತೆ ನೀನಲ್ಲ ಸಾಕ್ಷಿ, ನಿನ್ನಂತ ಸೊಸೆನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ರೇಖಾ, ರೇಖಾ ಬಾ, ಬೇಗ ಬೇಗ ರೆಡಿ ಮಾಡು. ಬೇಗ ಹೋಗಿ, ನಾವು ಹೋಗೋ ಅಷ್ಟರಲ್ಲಿ ತಾಳಿ ಕಟ್ಬಿಟ್ಟಿದ್ರೆ ಕಷ್ಟ. ಇಲ್ಲಮ್ಮ, ಆ ಥರ ಏನೂ ಆಗಲ್ಲ, ಸುಮ್ಮನೆ ಇರಿ. ಸಾಕ್ಷಿ ಈಗ ಮಾಡ್ತಾಳೆ ಅಂತ ಕನ್ಸು ಮನ್ಸಲ್ಲೂ ನಾನು ಅನ್ಕೊಂಡಿರ್ಲಿ. ಎಂತ ಕೆಲಸ ಮಾಡ್ಬೋದು?
ಸಾಕ್ಷಿ, ಅಮ್ಮ ಹುಡುಗಿಗೆ ಬಾಸಿಂಗ ಕಟ್ಟಿ ಓಂ ಶುಭಿಕೆ ಶಿರಾರೋಹ ಶೋಭಯಂತೆ ಮುಖಂ ಮಮ ಮುಖಗುಂ ಹಿಮಮ ಶೋಭಯ ಭೂಯಾಗುಂ ಸಂಚ ಭಗಂ ಕುರು ಯಾಮಾಹರಜ್ಜಮ ಜಗದಿಶ್ರದ್ಧಾಯೈ ಕಾಮಾಯಾನ್ಯೈ ಇಮಾಂ ತಾಮಪಿ ನಹ್ಯೇಕಂ ಭಗೆ ಶುಭಿಕೆ ಶಿರ ಆರೋಹ ಅರ್ಚಕರೇ, ಭಜಂತಿ. ಪೂಜೆ ಶುರು ಮಾಡ್ಬಿಡಿ. ಹುಡುಗನ ತಂದೆ ಅವರಿಗೆ ನಮ್ಮ ಪಾಲ್ಗಿಲ್ಲ. ಅವ್ರ ಈ ಮದ್ವೆಗೆ ಬರೋ ಅವಶ್ಯಕತೆನೂ ಇಲ್ಲ. ಹುಡುಗಿ ತಂದೆ ತಾಯಿ ಅವ್ರಿಗೆ ಹೇಳಿದೀವಿ, ಅವ್ರು ಬರಬಹುದು, ಬರ್ದೇನೂ ಇರಬಹುದು. ನಾವು ಅವ್ರ ಕಾಯೋ ಅವಶ್ಯಕತೆ ಇಲ್ಲ. ನೀವು ಶುರು ಮಾಡಿ. ಸರಿ, ಹಾಗೆ ತಗೊಳ್ಳಿ. ಯಜ್ಞೇಶ್ವರಿಗೆ ಪೂಜೆ ಮಾಡಿ. ಓಂ ಅಗ್ನಯೇ ನಮಃ. ಓಂ ಸಪ್ತಹಸ್ತ ಚತುಶೃಂಗ ಸಪ್ತಜಿಹ್ವೋ ದ್ವಿಶೀರ್ಷಕಃ. ತ್ರಿಪಾತ್ ಪ್ರಸನ್ನವದನಃ ಸುಖಾಸೀನ ಶುಚಿಸ್ಮಿತಃ. ಸ್ವಾಹಾಂತು ದಕ್ಷಿಣೆ ಪಾರ್ಶ್ವೇ ದೇವೀಂ ವಾಮೇ ಸುಧಾಂ ತಥಾ. ಇಬ್ಬರು ಮಾಂಗಲ್ಯ ಪೂಜೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಓಂ ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಖ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯೇ ನಮಃ, ಮಹಾಲಕ್ಷ್ಮೀ ನಮಃ. ಇಬ್ಬರು ಹಾರ ವಿನಿಮಯ ಮಾಡ್ಕೊಳ್ಳಿ. ಹಾಕಮ್ಮ ಮಗು. ಯಾಕಮ್ಮ ಹಾರ ಹಾಕ ಮಗು.
ಧ್ರುವಂ ದೇವೋ ಬೃಹಸ್ಪತಿ. ಇಷ್ಟ ಧೈರ್ಯ ನಿನ್ಗೆ? ಮಾತಾಡ್ಬೇಡ ನೀನು. ನನ್ನ ಮಗಳಿಗೆ ಸುಳ್ಳು ಹೇಳಿ ಕರ್ಕೊಂಬಂತ ಅವಳು ಕೂತ್ಗೆ ತಾಳಿ ಕಟ್ಟಿದ್ಯಾ ನೀನು. ನಿನ್ ಬಿಡಲ್ಲ ಕಣ. ಏನು ಮಾಡ್ಬೇಡಿ ನೀವು. ನಿಮ್ ಮಗನ್ಗೆ ಏನು ಮಾಡ್ಬಾರ್ದ? ನೀವು ಮಾತ್ರ ಸುಳ್ಳು ಹೇಳಿ ನನ್ನ ಮಗಳನ್ನ ಕತ್ತು ಮುಚ್ಚಿ ಕರ್ಕೊಂಡ್ಬಂದು ಮದುವೆ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಸರ್ ಅದು ಹಾಗಲ್ಲ, ನನ್ನ ಮಾತು ಕೇಳಿ. ಇನ್ನೊಬ್ಬ ಮೋಸಗಾರ ಕಣೋ ನೀನು. ಚಿದಂಬರಂ ಸೇರ್ಕೊಂಡು ನನ್ನ ಕುಟುಂಬನ ನಾಶ ಮಾಡ್ತಿದ್ದೀರೋ. ನೀನು ನಿನ್ನಪ್ಪ ಚಿದಂಬರಂ ತರಾನೆ ಕಣೋ. ಶಭಾಷ್ ಮಗನೇ, ನೀ ನನ್ನ ಮಗ ಆಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಲೇ ಸೂರ್ಯ, ನಿನ್ನ ಅಂತ್ಯ ನನ್ನಿಂದ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗೋದ್ರ ಮೂಲಕ ನಿನಗೆ ದೊಡ್ಡ ಆಘಾತ ಕೊಟ್ಟಿದ್ದಾನೆ. ಇನ್ನು ಎದ್ದೇಳಕ್ಕಾಗಲ್ಲ ನೀನು. ರಂಜಿ, ನೀನು ಕೊಟ್ಟಿರೋ ಒಂದೇ ಒಂದು ಏಟಿಗೆ ಈ ಸೂರ್ಯ ಜನ್ಮದಲ್ಲಿ ಎದ್ದೇಳಕ್ಕಾಗಬಾರ್ದು. ಹಾಗೆ ಮಾಡ್ಬಿಟ್ಟಿದ್ಯಾ. ವಾ ರೇ ವಾ ಮಗನೇ, ವೆರಿ ಗುಡ್. ಲೇ ಸೂರ್ಯ, ನೀನೀಗ ಹಲ್ಲಕ್ಕಿತ್ತು ಹಾವು ತರ. ನಾನು ನನ್ನ ಮಗ ಹೇಗೆ ಪುಂಗಿ ಊದ್ತೀವೋ ಹಾಗೆ ನೀನು ಆಟ ಆಡ್ಬೇಕು. ಏನು ನಾನೇ ಮಹಾರಾಜ ಅಂತ ಮೆರಿತಾ ಇದ್ಯಲ್ಲೋ. ಅಯ್ಯೋ ಪಾಪ, ಇನ್ನು ಸಮಾಜದಲ್ಲಿ ನೀನು ತಲೆ ಎತ್ತಿ ಓಡಾಡಕ್ಕಾಗಲ್ವಲ್ಲೋ. ಬೇಜಾರಾಗ್ತಾ ಇದೆ. ವೆರಿ ಗುಡ್ ಮಗನೇ. ಯಾಕೆ ರಂಜಿತ್, ನಾವುಗಳು ಏನ್ ದ್ರೋಹ ಮಾಡಿದ್ವಿ ನಿಮ್ಗೆ? ನೀನು ನಿನ್ನ ಅಪ್ಪ ಸೇರ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ರಲ್ಲ. ನಮ್ಗಳ ವಿರುದ್ಧ ಕಟ್ಕೊಂಡು ನಿನ್ನ ಪ್ರೀತಿಸಿದ್ರೆ ತಪ್ಪಾಯ್ತಾನೋ? ಪ್ರೀತಿಸೋ ಹಾಗೆ ಮಾಡಿದ್ದೆ ನಾನು. ಎಲ್ಲಾನು ನನ್ನ ಪ್ರಕಾರನೇ ನಡೀತಿರೋದು. ನಿನ್ನ ಮೇಲಿನ ರಿವೆಂಜು ನನ್ನ ಮಗ ಕಾಯಿ ಉರುಳಿಸೋದ್ರಿಂದ ಸಾಧಿಸ್ಬಿಟ್ನಲ್ಲೋ. ಸುಮ್ಮನೆ ಇರ್ರಿ, ಯಾಕೆ ಬಾಯಿ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಬೇಕು ಅಂತಲೇ ಮಾತಾಡ್ತಿರೋದು, ಅವ್ರಿಗೆ ಅವಮಾನ ಆಗ್ಲಿ ಅಂತ. ನೀನ್ ಸುಮ್ಮನೆ ಇರು. ಚಿದಂಬರಂ, ಇನ್ನೊಂದು ಮಾತಾಡಿದ್ರೆ ನಂದು. ಕಾಲ ಉರುಳಿದೆ. ಈಗ ನಾನು ಮೇಲಿದ್ದೀನಿ, ನೀನು ಕೆಳಗಿದೀಯ. ನಿನ್ನ ಮಗಳ ಭವಿಷ್ಯ ನನ್ನ ಕೈಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕೆ ಹೀಗೆ ಮಾಡಿದ್ರೆ ರಂಜಿತ್? ಎಷ್ಟು ಪ್ರೀತಿಸ್ತ ನಿಮ್ಮನ್ನ,
ಆದ್ರೆ ನೀವು ನಿಮ್ ತಂದೆ ಸೇರ್ಕೊಂಡು ನನಗೆ ಇಂಥ ದ್ರೋಹ ಯಾಕೆ ಮಾಡಿದ್ರೆ? ಚಿದಂಬರಂ ನಿಮ್ ತಂದೆ ಅಂತ ನನ್ನಿಂದ ವಿಷಯ ಮುಚ್ಚಿಟ್ರಲ್ಲ. ನಮ್ಮನೆಯವರೆಲ್ಲ ನನಗೆ ಹೇಳಿದ್ರು ಚಿದಂಬರಂ ನಿಮ್ ತಂದೆನೆ ಅಂತ. ಆದ್ರೆ ನಾನು ಯಾರ ಮಾತನ್ನು ನಂಬಲಿಲ್ಲ. ಅವರೆಲ್ಲರನ್ನ ಧಿಕ್ಕರಿಸಿ ಮನೆ ಬಿಟ್ಟು ಓಡ್ ಬಂದು ನಿಮ್ಮನ್ನ ಮದ್ವೆ ಆದೆ. ಆದ್ರೆ ನೀವೇನ್ ಮಾಡಿದ್ರಿ? ಪ್ರೀತಿ ಹೆಸರು ಹೇಳ್ಕೊಂಡು ನನಗಿಂತ ದ್ರೋಹ ಮಾಡ್ಬಿಟ್ರಲ್ಲ ರಂಜಿತ್. ಯಾಕೆ ಹೀಗ್ ಮಾಡಿದ್ರಿ?